ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಹಲವು ಆಘಾತಕಾರಿ ವಿಚಾರಗಳು ಹೊರಬಂದಿವೆ. ಇನ್ನು ಚಿತ್ರರಂಗದ ಮಂದಿಗೆ ನಟ ದರ್ಶನ್ ಬಂಧನ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಅವರು ಸಿಲುಕಿಕೊಂಡಿರುವುದು ಒಂದು ದೊಡ್ಡ ಆಘಾತವನ್ನು ನೀಡಿದೆ. ಈಗಾಗಲೇ ರಾಜ್ಯದಲ್ಲಿ ನಟ ದರ್ಶನ್ ವಿರುದ್ಧವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ದರ್ಶನ್ನ ಸ್ನೇಹಿತರು ಹಾಗೆ ಅವರ ಚಿತ್ರರಂಗದ ಸಹೋದ್ಯೋಗಿಗಳಿಗೆ ಇದು ದೊಡ್ಡ ಆಘಾತವನ್ನು ನೀಡಿದೆ. ಒಂದು ಕಡೆ ಮಾಧ್ಯಮದ ಮುಂದೆ ಬಂದು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೂ ಅವರು ಹಿಂದೇಟು ಹಾಕ್ತಿದ್ದಾರೆ. ಅಲ್ಲದೆ ಬಹುತೇಕ ದರ್ಶನ್ ರವರ ಚಿತ್ರರಂಗದ ಸ್ನೇಹಿತರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಲೂ ಇಲ್ಲ. ಯಾಕಂದರೆ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಅಥವಾ ಇನ್ಯಾವುದೋ ಒಂದು ಪ್ರಯತ್ನವನ್ನು ಮಾಡಿದ್ರೆ ಮಾಧ್ಯಮದವರನ್ನು ಸಹ ಎದುರಿಸಬೇಕಾಗುತ್ತೆ. ಅವರು ಕೇಳುವಂತಹ ಪ್ರಶ್ನೆಗಳ ಉತ್ತರವನ್ನು ನೀಡಬೇಕಾಗುತ್ತೆ. ಹೀಗಾಗಿ ಬಹುತೇಕರು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಆದರೆ ಈ ಹಿಂದೆ ನಟ ದರ್ಶನ್ ರವರ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ದ ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ಕಿಚ್ಚ ಸುದೀಪ್ ಅವರು ಇದೀಗ ದರ್ಶನ್ ಪ್ರಕರಣದ ಬಗ್ಗೆ, ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರು ಹಲವಾರು ವಿಚಾರವನ್ನು ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಅವರು ಏನು ಹೇಳಿದ್ರು ಅದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ಒಂದು ಹತ್ಯೆಯನ್ನು ನೀವು ಸಹ ಖಂಡಿಸೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಪ್ರಕರಣದ ಕುರಿತಾದ ಎಲ್ಲ ಸಂಪೂರ್ಣವಾದಂತಹ ಪಿನ್ ಟು ಪಿನ್ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ನಟ ದರ್ಶನ್ ರವರ ಈ ಒಂದು ಪ್ರಕರಣದ ಬಗ್ಗೆ ಹಲವು ಚಿತ್ರರಂಗದ ಮಂದಿ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಆಪ್ತ ಬಳಗದಲ್ಲಿ ಕಾಣಿಸಿಕೊಂಡಂತಹ ಒಂದಷ್ಟು ಸಿನಿಮಾ ಮಂದಿ ಏನಿದ್ದಾರೆ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದನ್ನೇ ನಿಲ್ಲಿಸಿದ್ದಾರೆ. ಆದರೆ ಕೆಲವು ಮಂದಿ ಮಾತ್ರ ಘಟನೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದರ್ಶನ್ ಪರ ವಿರೋಧ ಎರಡೂ ವ್ಯಕ್ತವಾಗಿದೆ. ಈ ನಡುವೆ ನಟ ಕಿಚ್ಚ ಸುದೀಪ್ ಅವರು ಸಹ ಇದಕ್ಕೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನಿಲ್ಲಿ ದರ್ಶನ್ ಪರ ಅಥವಾ ಆರೋಪಿ ಪರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ವಿರುದ್ಧವಾಗಿ ಮಾತನಾಡೋದು ಸಹ ತಪ್ಪಾಗುತ್ತೆ. ಆದರೆ ರೇಣುಕಾಸ್ವಾಮಿಯ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ನಟ ಕಿಚ್ಚ ಸುದೀಪ್ ಇದಕ್ಕೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ಮೂಲಕವಾಗಿ ಕೊಲೆಯಾದಂತಹ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ನಿಂತಿದ್ದಾರೆ. ಇನ್ನು ಬಾಳಿ ಬದುಕಬೇಕಾಗಿದ್ದಂತಹ ರೇಣುಕಾಸ್ವಾಮಿ, ಬಹಳ ಆರಾಮಾಗಿ ಓಡಾಡಿಕೊಂಡು ಇದ್ದಂತಹ ರೇಣುಕಾಸ್ವಾಮಿ ಬೀದಿ ಹೆಣವಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಅಂತ ನಟ ಕಿಚ್ಚ ಸುದೀಪ್ ಆಗ್ರಹಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿಯ ಪತ್ನಿ ಗರ್ಭಿಣಿಯಾಗಿದ್ದಾರೆ. ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಜನರಿಗೆ ನಂಬಿಕೆ ಹುಟ್ಟಬೇಕು, ಹೀಗಾಗಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ದರ್ಶನ್ ಬ್ಯಾನ್ ಕುರಿತಾಗಿಯೂ ಕೂಡ ಮಾತನಾಡಿದ್ದಾರೆ. ಬ್ಯಾನ್ ಮಾಡೋದಕ್ಕೆ ನಾವ್ಯಾರೂ ಅಲ್ಲ, ನ್ಯಾಯ ಕೊಡೋದಕ್ಕೆ ನಾವ್ಯಾರೂ ಅಲ್ಲ. ಇಲ್ಲಿ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರಕ್ಕಿಂತ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಚಿತ್ರರಂಗದ ಆಶಯ. ಇನ್ನು ನಟ ದರ್ಶನ್ ಬಂಧನದ ವಿಚಾರವಾಗಿ ಮಾತನಾಡಿದ ಅವರು, ಇದನ್ನು ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ. ಮಾಧ್ಯಮಗಳಲ್ಲಿ ಏನು ತೋರಿಸ್ತಿದ್ದಾರೋ ಅದರಿಂದಲೇ ನಾನು ತಿಳಿದುಕೊಂಡಿದ್ದೇನೆ. ಸತ್ಯಾಂಶ ಹೊರಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳು, ಪೊಲೀಸರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಮಾಧ್ಯಮದ ಹಾಗೆ ಪೊಲೀಸರ ಕೆಲಸವನ್ನು ಕಿಚ್ಚ ಸುದೀಪ್ ಶ್ಲಾಘಿಸಿದ್ದಾರೆ. ಇನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹಠ ಹಿಡಿದು ಕುಳಿತಿದ್ದಾರೆ ಅಂದರೆ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ನಾನು ಅವರ ಪರ ಇವರ ಪರ ಮಾತನಾಡೋದಿಲ್ಲ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ, ಅವರ ಪತ್ನಿ, ಅವರ ಮಗುವಿಗೆ ನ್ಯಾಯ ಸಿಗಬೇಕು, ಚಿತ್ರರಂಗಕ್ಕೆ ನ್ಯಾಯ ಸಿಗಬೇಕು ಅಂತ ಕಿಚ್ಚ ಸುದೀಪ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಒಂದಿಲ್ಲೊಂದು ವಿಚಾರಗಳಿಗೆ ಚಿತ್ರರಂಗದ ಹೆಸರು ಬರ್ತಾ ಇದೆ. ಜನ ಬರ್ತಿಲ್ಲ ಅಂದರೆ ಚಿತ್ರರಂಗ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚಿತ್ರರಂಗ, ಈಗೇನೋ ನಡೀತಿದೆ ಅದಕ್ಕೂ ಚಿತ್ರರಂಗ ಅಂತಾರೆ. ಹಾಗಾಗಿ ಚಿತ್ರರಂಗಕ್ಕೆ ಕ್ಲೀನ್ ಚಿಟ್ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬ್ಯಾನ್ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಬ್ಯಾನ್ ಅಂದರೆ ಏನು, ಚೇಂಬರ್ ಇರೋದು ನ್ಯಾಯ ಕೊಡಿಸೋಕೆ ಅಂತ ಕಿಚ್ಚ ಸುದೀಪ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಬಹುತೇಕ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸದೇ ಹೋಗಿಲ್ಲ. ನಟ ದರ್ಶನ್ ಅವರು ಇವತ್ತು ಬಂಧನ ಆಗಿದ್ದಾರೆ. ಅವರ ಬಹುತೇಕ ಸ್ನೇಹಿತರು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಇದಕ್ಕೆ ನೇರವಾಗಿ ಉತ್ತರವನ್ನು ನೀಡಿದ್ದಾರೆ. ಇನ್ನು ಇವರಿಬ್ಬರ ವಿಚಾರದಲ್ಲಿ ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಚಿತ್ರದುರ್ಗದ ಮದಕರಿ ನಾಯಕ ಕಾನ್ಸೆಪ್ಟ್ ಮೇಲೆ ಒಂದು ಸಿನಿಮಾ ಬರುತ್ತೆ ಅಂತ ಸುದ್ದಿ ಆಯಿತು. ಅದಕ್ಕೆ ಗಂಡುಗಲಿ ಮದಕರಿ ನಾಯಕ ಅನ್ನುವ ಟೈಟಲ್ ಅನ್ನು ಕೂಡ ನಿರ್ಧಾರ ಮಾಡಲಾಗಿತ್ತು. ಈ ಒಂದು ಚಿತ್ರಕ್ಕೆ ನಟ ದರ್ಶನ್ ಹಾಗೆ ನಟ ಕಿಚ್ಚ ಸುದೀಪ್ ನಡುವೆ ಭಾರೀ ಪೈಪೋಟಿ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆದವು. ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಯಿತು. ಇದನ್ನು ನಟ ದರ್ಶನ್ ಅವರು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಮತ್ತೊಂದು ಕಡೆಯಿಂದ ನಟ ಕಿಚ್ಚ ಸುದೀಪ್ ಅವರು ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂತು.
ಆದರೆ ಅಂತಿಮವಾಗಿ ಗಂಡುಗಲಿ ಮದಕರಿ ಚಿತ್ರದ ನಾಯಕ ನಟ ದರ್ಶನ್ ಅಂತ ಘೋಷಿಸಲಾಯಿತು. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶೂಟಿಂಗ್ ಸೆಗ್ಮೆಂಟ್ ಕೂಡ ನಡೆದಿದೆ ಅಂತ ಹೇಳಲಾಗಿದೆ. ಇದಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಸಾಕಷ್ಟು ಪೋಸ್ಟರ್ಗಳು ವೈರಲ್ ಆಗಿದ್ದಾವೆ. ಆದರೆ ಈಗ ಕೇಳಿ ಬರ್ತಿರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸಿನಿಮಾ ಈಗ ಕಿಚ್ಚ ಸುದೀಪ್ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಅವರು ಒಂದು ಬಂಧನ ಆಗಿದ್ದಾರೆ. ಬಂಧನ ಆಗಿರುವಂಥದ್ದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ. ಈ ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವರು. ಚಿತ್ರದುರ್ಗದಲ್ಲಿ ಇದೀಗ ದರ್ಶನ್ ವಿರುದ್ಧವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಕೇಳಿ ಬಂದಿದೆ. ಅವರ ಚಿತ್ರಗಳನ್ನೇ ಚಿತ್ರದುರ್ಗದಲ್ಲಿ ಬ್ಯಾನ್ ಮಾಡುವಂತಹ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ನಾವ್ಯಾರು ದರ್ಶನ್ ಅವರ ಸಿನಿಮಾವನ್ನು ನೋಡೋದೇ ಇಲ್ಲ ಅಂತ ಬಹುತೇಕರು ಹೇಳ್ತಿದ್ದಾರೆ. ಇದೀಗ ಅದೇ ವಿಚಾರ ದರ್ಶನ್ ಅವರಿಗೆ ಸಿನಿಮಾ ಕೆರಿಯರ್ನಲ್ಲೂ ಒಂದು ದೊಡ್ಡ ಹೊಡೆತವನ್ನು ನೀಡ್ತಾ ಇದೆ. ಅದರ ಮೊದಲ ಭಾಗವಾಗಿ ಈಗ ಗಂಡುಗಲಿ ಮದಕರಿ ನಾಯಕ ಬಹುತೇಕ ಚಿತ್ರೀಕರಣ ನಿಲ್ಲುತ್ತೆ. ಜೊತೆಗೆ ಈ ಸಿನಿಮಾವನ್ನು ನಟ ದರ್ಶನ್ ಅವರು ಮಾಡೋದಕ್ಕೆ ಸಾಧ್ಯವಾಗುವುದೂ ಇಲ್ಲ. ಈಗ ಗಾಂಧಿನಗರದ ಮಾತೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪಾತ್ರ ಈಗ ಕಿಚ್ಚ ಸುದೀಪ್ ಅವರ ಪಾಲಾಗುತ್ತೆ ಅಂತ. ಇನ್ನು ವೀಕ್ಷಕರೇ, ನಟ ದರ್ಶನ್ ಹಾಗೆ ನಟ ಸುದೀಪ್ ಅವರು ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಕುಚಿಕು ಗೆಳೆಯರಂತೆ ಇದ್ದಂಥವರು. ಆತ್ಮೀಯ ಸ್ನೇಹಿತರಾಗಿ ಜೊತೆಯಲ್ಲಿ ಕಾಣಿಸಿಕೊಳ್ತಾ ಇದ್ರು. ಇವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಒಂದು ಸಿನಿಮಾವನ್ನು ಕೂಡ ಮಾಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಜೊತೆಯಾಗಿ ಇದ್ದಿದ್ರು. ಚಿತ್ರರಂಗದ ಜೋಡೆತ್ತುಗಳಾಗಿ ಗುರುತಿಸಿಕೊಂಡಿದ್ರು. ಸಾರಥಿ ಚಿತ್ರದ ನಂತರದಲ್ಲಿ ಕಿಚ್ಚ ಸುದೀಪ್ ಅವರು ನಟ ದರ್ಶನ್ ಅವರಿಗೆ ಬೆಂಬಲವಾಗಿ ನಿಂತಿದ್ರು. ಈ ಹಿಂದೆ ನಟ ಅಂಬರೀಷ್ ಅವರು ಹಾಗೆ ವಿಷ್ಣುವರ್ಧನ್ ಅವರು ಯಾವ ರೀತಿಯಾದಂತಹ ಆತ್ಮೀಯ ಗೆಳೆಯರಾಗಿದ್ರೋ ಅವರಿಗೆ ಇವರನ್ನು ಹೋಲಿಕೆ ಮಾಡಲಾಗ್ತಾ ಇತ್ತು. ಇನ್ನು ಕಿಚ್ಚ ಸುದೀಪ್ ಅವರು ಸಹ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ವಾಯ್ಸ್ ಓವರನ್ನು ಸಹ ನೀಡಿದರು. ಆದರೆ ನಟ ದರ್ಶನ್ ಅವರು ಕಿಚ್ಚ ಸುದೀಪ್ ಅವರ ಸ್ನೇಹವನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಮೆಜೆಸ್ಟಿಕ್ ಚಿತ್ರದ ಚಾನ್ಸ್ ವಿಚಾರವಾಗಿ ಭಿನ್ನಾಭಿಪ್ರಾಯ ಮೂಡಿತ್ತು. ಮೆಜೆಸ್ಟಿಕ್ ಚಿತ್ರದ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿದರು. ಈ ವಿಚಾರ ದರ್ಶನ್ ಅವರಿಗೆ ಹಿಡಿಸಿಲ್ಲ. ಆ ನಂತರದಲ್ಲಿ ಏಕಾಏಕಿ ನಾನು ಕಿಚ್ಚ ಸುದೀಪ್ ಅವರು ಇನ್ನು ಮುಂದೆ ಸ್ನೇಹಿತರಲ್ಲ, ಕೇವಲ ಚಿತ್ರರಂಗಕ್ಕಾಗಿ ದುಡಿಯುವ ನಟರಷ್ಟೇ ಅಂತ ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಮೂಲಕವಾಗಿ ಕಿಚ್ಚ ಸುದೀಪ್ ಅವರ ಜೊತೆಗಿನ ಒಂದು ಆತ್ಮೀಯ ಸ್ನೇಹಕ್ಕೆ, ಸುದೀರ್ಘವಾದಂತಹ ಸ್ನೇಹಕ್ಕೆ ಎಳ್ಳು ನೀರನ್ನು ಬಿಡ್ತಾರೆ. ಇದಾದ ನಂತರದಲ್ಲಿ ಸ್ವಲ್ಪ ವರ್ಷಗಳವರೆಗೆ ಯಾವುದೇ ರೀತಿಯಾದಂತಹ ಸುದ್ದಿ ಇರಲಿಲ್ಲ. ಆ ನಂತರದಲ್ಲಿ ಅಭಿಮಾನಿಗಳು ಸಹ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರು ಮತ್ತೆ ಒಂದಾಗಬೇಕು, ಸಿನಿಮಾಗಳನ್ನು ಮಾಡಬೇಕು ಅನ್ನುವ ಅರ್ಥದಲ್ಲಿ. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲೂ ಸಹ ದರ್ಶನ್ ಅವರ ವಿರುದ್ಧವಾಗಿ ಕಿಚ್ಚ ಸುದೀಪ್ ಅವರು ಮಾತನಾಡಿರಲಿಲ್ಲ. ಅಲ್ಲದೆ ಯಾವುದೇ ಸಂದರ್ಭದಲ್ಲಿ ದರ್ಶನ್ ಅವರ ಬಗ್ಗೆ ಮಾತನಾಡೋದಕ್ಕೆ ಹಿಂಜರಿತಾ ಇರಲಿಲ್ಲ. ಅವರಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ರು. ಮಾಧ್ಯಮಗಳು ದರ್ಶನ್ ಅವರ ಬಗ್ಗೆ ಸುದೀಪ್ ಅವರ ಬಳಿಯಲ್ಲಿ ಎಷ್ಟೇ ಬಾರಿ ಕೇಳಿದ್ರು ಎಲ್ಲದಕ್ಕೂ ಶಾಂತವಾಗಿ ಉತ್ತರಿಸಿದ್ದಾರೆ. ಆದರೆ ದರ್ಶನ್ ಮಾತ್ರ ಆ ರೀತಿ ಅಲ್ಲ. ಮಾಧ್ಯಮದವರು ಕೇಳುವಂತಹ ಕೆಲವೊಂದಷ್ಟು ಪ್ರಶ್ನೆಗೆ ಕೆರಳಿ ಕೆಂಡವಾಗ್ತಾರೆ. ಇನ್ನು ಅವರ ಅಭಿಮಾನಿಗಳು ಸಹ ಇವರಿಬ್ಬರು ಒಂದಾಗಲಿ ಅಂತ ಬಯಸ್ತಾ ಇದ್ರು. ಇವರಿಬ್ಬರು ಏನಾದರೂ ಜೊತೆಯಾಗಿ ಸಿನಿಮಾ ಮಾಡಿದ್ರೆ ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ಬಹುದೊಡ್ಡ ರೆಕಾರ್ಡ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಇತ್ತು. ಆದರೆ ಈಗ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಬಹುದೊಡ್ಡ ಆರೋಪ ಈಗ ದರ್ಶನ್ ಅವರ ಮೇಲೆ ಕೇಳಿ ಬಂದಿದೆ. ಈ ಎಲ್ಲ ಘಟನೆಗಳು ಆದ ನಂತರದಲ್ಲಿ ಎಲ್ಲವನ್ನ ಗಮನಿಸ್ತಾ ಇದ್ರೆ ಬಹುತೇಕ ದರ್ಶನ್ರಿಂದ ಸುದೀಪ್ ಅವರು ಅಂತರವನ್ನು ಕಾಯ್ದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬಹುದೊಡ್ಡ ಪರಿಣಾಮವನ್ನು ಬಿದ್ದಿದೆ. ದರ್ಶನ್ ಅವರ ಕುಟುಂಬದ ಮೇಲೆ ಹಾಗೆ ಚಿತ್ರರಂಗದಲ್ಲೂ ಸಹ ಹಲವರ ಮೇಲೆ ಇದು ಕೆಟ್ಟ ಪರಿಣಾಮವನ್ನು ಬಿದ್ದಿದೆ. ಇನ್ನು ಈ ಒಂದು ಘಟನೆಯ ನಂತರದಲ್ಲಿ ದರ್ಶನ್ ಅವರ ಅಭಿಮಾನಿ ಬಳಗ ಸಹ ಕುಗ್ಗುತ್ತೆ ಅನ್ನುವಂತಹ ಮಾತಿದೆ. ಈಗಾಗಲೇ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಭಿಮಾನಿಗಳು ಸಹ ಈ ಬಗ್ಗೆ ಮುಜುಗರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ನೆಚ್ಚಿನ ನಟ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಬಹಳ ಒಳ್ಳೆಯ ಕುಟುಂಬ ಇತ್ತು, ಬಹಳ ದೊಡ್ಡದಾದಂತಹ ಅಭಿಮಾನಿ ಬಳಗ ಇತ್ತು, ಒಳ್ಳೊಳ್ಳೆಯ ಸಿನಿಮಾಗಳು ಬರ್ತಿದ್ವು. ಇವೆಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗುವಂತಹ ಅಗತ್ಯ ಏನಿದೆ ಅಂತ ಇದೀಗ ಅಭಿಮಾನಿಗಳೇ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ನಟ ದರ್ಶನ್ ಅವರು ದೊಡ್ಡದಾದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ರು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಡವರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದರಲ್ಲೂ ಯಾವುದೇ ಅನುಮಾನವಿಲ್ಲ. ಇನ್ನು ಅವರ ಅಭಿಮಾನಿಗಳು ಸಹ ರಕ್ತದಾನ ಶಿಬಿರ ಆಗಿರಬಹುದು, ಮಠಗಳಿಗೆ ದವಸ ಧಾನ್ಯವನ್ನು ನೀಡಿದ್ದಾಗಿರ್ಬೋದು, ಮೃಗಾಲಯಗಳಿಗೆ ಹಣದ ಸಹಾಯವನ್ನು ನೀಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಒಂದು ಒಳ್ಳೆಯ ಇಮ್ಯಾಜನ್ನು ದರ್ಶನ್ ಅವರಿಗೆ ತಂದು ಕೊಟ್ಟಿತ್ತು. ಆದರೆ ಒಂದೇ ಒಂದು ಘಟನೆ, ಒಂದೇ ಒಂದು ಕಪ್ಪು ಚುಕ್ಕೆ ಈಗ ಎಲ್ಲವನ್ನ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗಿದೆ. ಇವತ್ತು ಯಾರಾದರೂ ನಟ ದರ್ಶನ್ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಯಾರೂ ನಂಬೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದೆ, ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ.
ಇದಲ್ಲದೆ ದರ್ಶನ್ ಅವರ ಕುಟುಂಬವೂ ಸಹ ಇವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಯಾರೂ ಸಹ ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಒಟ್ಟಾರೆಯಾಗಿ ನೋಡ್ತಾ ಇದ್ದರೆ ಈಗ ದರ್ಶನ್ ಅವರು ಬಹಳ ದೊಡ್ಡ ಕಂಟಕದಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.